ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಕೆ ವರ್ಸಸ್ HDK ವಾಕ್ಸಮರ ಜೋರಾಗಿ ನಡೀತಾ ಇದೆ. ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ HD ಕುಮಾರಸ್ವಾಮಿ ಈ ಸಂಬಂಧ ಸವಾಲು ಹಾಕಿದ್ದಾರೆ. ಅಸೆಂಬ್ಲಿಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಲಿ ಅಂತ ಹೇಳಿರುವಂತದ್ದು DKಶಿ. ನಾನು ಚರ್ಚೆಗೆ ಕರೆದಾಗ ಯಾಕೆ ಬಂದಿಲ್ಲ ಅಂತ ಸಿಎಂ DKಶಿ ರಿಯಾಕ್ಟ್ ಮಾಡಿದ್ದಾರೆ. ಜನರನ್ನ ರೆಡ್ ಝೋನ್ ನಲ್ಲಿಟ್ಟು ಮುಗಿಸಿ ಈಗ ಡ್ರಾಮಾ. ರಿಯಲ್ ಎಸ್ಟೇಟ್ ದಂಧೆ ಶುರು ಮಾಡಿದ್ಯಾರು? ರಿಯಲ್ ಎಸ್ಟೇಟ್ ದಂಧೆಯ ಪಿತಾಮಹ ಕುಮಾರಸ್ವಾಮಿ ಅಲ್ವೇ ಅಂತ DK ಕೂಡ ಗುಡುಗಿದ್ದಾರೆ. ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡುತ್ತಾ ಅಂತ DKಶಿ ಮರು ಪ್ರಶ್ನೆ ಎತ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ DK ವರ್ಸಸ್ HDK ವಾಕ್ಸಮರ ತಾರಕಕ್ಕೇರಿದ್ದು, ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ HD ಕುಮಾರಸ್ವಾಮಿ ಸವಾಲು ಹಾಕಿದ್ರೆ ಅಸೆಂಬ್ಲಿಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಲಿ ಅಂತ DK ಹೇಳ್ತಿರುವಂಥದ್ದು. ಇದೊಂದು ರೀತಿಯಲ್ಲಿ ಇಬ್ಬರ ನಡುವಿನ ಹಗ್ಗ ಜಗ್ಗಾಟ, ರಾಜಕೀಯ ಕೆಸರಚಾಟಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಶುರು ಮಾಡಿದ್ರು ಯಾರು? ಅದು ಕುಮಾರಸ್ವಾಮಿ ಪಿತಾಮಹ. ರಿಯಲ್ ಎಸ್ಟೇಟ್ ದಂಧೆ, ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರ? ನೈಸ್ ನಾವು ಸೇನ್ ಹಾಕ್ತಿದ್ವಾ? ನಾವು ರಾಜ್ಯಕ್ಕೆ ಒಳ್ಳೇದಾಗಬೇಕು. ಒಂದು ಟೌನ್ಶಿಪ್ಗಳು ಜನ ಹೊರಗಡೆ ಹೋಗಬೇಕು. ಈಗ ಯಲಹಂಕ ಟೌನ್ಶಿಪ್ ಆಯ್ತಪ್ಪ, ಈಗ ಇದು ಕೆಂಗೇರಿ ಟೌನ್ಶಿಪ್ ಆಯಿತು, ITPL ಆಯಿತು, ಈಗ ನಮ್ಮ ಆನೇಕಲ್ ಟೌನ್ಶಿಪ್, ಸೂರ್ಯ ಟೌನ್ಶಿಪ್ ಆಯಿತು. ಹೆಂಗಾಗೋಯ್ತವೆಲ್ಲ? ಯಾರ್ದೋ ಜಮೀನು. ಈಗ ಬಿಡದಿವ್ರು ಮಾಡಲಿಲ್ವ? ಇವರು ಬಿಡದಿ ಟೌನ್ಶಿಪ್, ಬಿಡದಿದ್ದು ಇಂಡಸ್ಟ್ರಿಯಲ್ ಟೌನ್ ಮಾಡಲಿಲ್ವಾ? ಆರೋಳಿ ಇದನ್ನು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಲಿಲ್ವ? ಇವರು ಜನಕ್ಕೆ ಅನುಕೂಲ ಆಗಬೇಕು, ಉದ್ಯೋಗ ಸಿಗಬೇಕು. ಆ ಜನ ಅಭಿವೃದ್ಧಿ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಈಗ ನಾವು ಏರ್ಪೋರ್ಟ್ ಮಾಡಿರ್ತಾನೆ ಇಡೀ ಆ ಏರಿಯಾ ಎಲ್ಲ ಅಭಿವೃದ್ಧಿ ಆಗಿರೋದು. ಸೊ ರಾಮನಗರದವರು ಅಭಿವೃದ್ಧಿ ಆಗಬಾರ್ದು, ಕನಕಪುರದವ್ರು ಅಭಿವೃದ್ಧಿ ಆಗಬಾರ್ದು, ಚನ್ನಪಟ್ಟಣದವ್ರು ಅಭಿವೃದ್ಧಿ ಆಗಬಾರ್ದು, ಮಾಗಡಿಯವ್ರು ಅಭಿವೃದ್ಧಿ ಆಗಬಾರ್ದು. ಇವ್ರ ಮನೆಯಲ್ಲಿ ಉದ್ಯೋಗಕ್ಕೆ ಇರಬೇಕು ಎಲ್ಲರೂ. ಯಾರು? ಅದೇ ನಾನು ಹೇಳಿದ್ನಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಸದನದಲ್ಲಿ. ಅವ್ರು ಹೇಳಿದಾರಲ್ಲಪ್ಪ, ಅವರು ಸೂಚನೆ ಮಾಡಿದ್ದು ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಅವ್ರ ಆಲೋಚನೆ ಸರಿಯಾಗಿತ್ತು ಅಂತ ನಾನು ಹೇಳಿದ್ದೀನಿ. ನಾನು ಸತ್ಯನೇ ಹೇಳಿದ್ದೀನಿ. ನಾನು ಹೊರಟರು, ಅದಕ್ಕೆ ಕೈ ಜೋಡಿಸಿದಂತ ಮಹಾನ್ ಭಾವನ ಇವತ್ತು ನೀವು ಅಲ್ಲಿ ಮುಖ್ಯಮಂತ್ರಿ ಮಾಡಿ ನನ್ನನ್ನ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ? ಬನ್ನಿ, ತಯಾರಾಗಿದ್ದೇನೆ, ಚರ್ಚೆ ಮಾಡೋಣ. ನಾನು ಬಿಡದಿಯ ನನ್ನ ತಾಯಂದ್ರ ಸಮ್ಮುಖದಲ್ಲಿ ಬೈರ್ಮಂಗಲದಲ್ಲಿ ಬಂದು ಸುಮಾರು 4 ಗಂಟೆವರೆಗೂ ಕೂತ್ನಲ್ಲ, ಖಾಲಿ ಕುರ್ಚಿ ಇಟ್ಟು, ಈ ರಾಜ್ಯದ ಮುಖ್ಯಮಂತ್ರಿ ಬಾರಪ್ಪ, ನನ್ನ ರೈತ ಬಂಧುಗಳ ಮುಖಾಂತರ ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡಬಾ ಅಂತ ಕರೆದ್ರೆ ಬರ್ಲಿಕ್ಕೆ ನಿಮ್ಮಲ್ಲಿ ನೈತಿಕತೆ ಇಲ್ಲದೆ ಅಲ್ಲೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಪತ್ರ ಬಿಡುಗಡೆ ಮಾಡ್ತೀರಾ? ಭೂಮಿ ಹೊಡೆಯತಕ್ಕಂತ ಕೆಲಸಕ್ಕೆ ಹೊರಟರು, ಅದಕ್ಕೆ ಕೈ ಜೋಡಿಸಿದಂತ ಮಹಾನ್ ಭಾವನ ಇವತ್ತು ನೀವು ಅಲ್ಲಿ ಮುಖ್ಯಮಂತ್ರಿ ಮಾಡಿ ನನ್ನನ್ನ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ? ಬನ್ನಿ, ತಯಾರಾಗಿದ್ದೇನೆ, ಚರ್ಚೆ ಮಾಡೋಣ. ನಾನು ಬಿಡದಿಯ ನನ್ನ ತಾಯಂದ್ರ ಸಮ್ಮುಖದಲ್ಲಿ ಬೈರ್ಮಂಗಲದಲ್ಲಿ ಬಂದು ಸುಮಾರು 4 ಗಂಟೆವರೆಗೂ ಕೂತ್ನಲ್ಲ, ಖಾಲಿ ಕುರ್ಚಿ ಇಟ್ಟು, ಈ ರಾಜ್ಯದ ಮುಖ್ಯಮಂತ್ರಿ ಬಾರಪ್ಪ, ನನ್ನ ರೈತ ಬಂಧುಗಳ ಮುಖಾಂತರ ಅವರ ಸಮ್ಮುಖದಲ್ಲಿ